ಆಯ್ತು ಮೇಡಮ್ ಮಾಡಿ. ಆಯ್ತು ಮೇಡಮ್ ನಾನು ಮಾಡ್ತೀನಿ ಮೇಡಮ್. ಆಯ್ತು ನೀವು ಎಲ್ರಿಗೂ ನೀವೇನು ಈ ಕ್ಲಿಪ್ ಕೇಳಿಸ್ಕೊಂಡ್ರಿ, ಇದು ನಡೆದಿರೋದು ನಿನ್ನೆ. ಕಸ್ಟಮರ್ ಒಬ್ರು ನನ್ನ ಹತ್ರ ಬ್ಲ್ಯಾಕ್ ಹುಡಿ ಕೇಳ್ತಾರೆ. ಬ್ಲ್ಯಾಕ್ ಹುಡಿ ನನ್ನ ಹತ್ರ ಇಲ್ಲ ಅಂದಿದ್ದಕ್ಕೆ ಅವರೇ ನನ್ನ ಲೊಕೇಶನ್ಗೆ H&M ಹುಡಿ ಕಳಿಸ್ತಾರೆ, ವರ್ತ್ 3.5. ಅವ್ರು ಕೇಳಿ ಡಿಸೈನ್ಸ್ ಎಲ್ಲ ನಾನು ರೆಡಿ ಮಾಡಿ ಅವ್ರ ಲೊಕೇಶನ್ಗೆ ಕೊರಿಯರಿಂದ ಕಳಿಸ್ತೀನಿ. ಕೊರಿಯರಿಂದ ಕಳಿಸಾದ್ಮೇಲೆ ಅವರು ಆಫೀಸಲ್ಲಿ ಇರ್ತಾರೆ. ಆಫೀಸಲ್ಲಿ ಇದ್ದಾಗ ಏನು ಹೇಳ್ತಾರೆ, ಸರ್ ನೀವು ಒಂಚೂರು ರ್ಯಾಪಿಡೋ ಮಾಡಿಕೊಡಿ ನನಗೆ, ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಅವ್ರ ಅಡ್ರೆಸ್ ಎಲ್ಲ ತೊಗೊಂಡು ರ್ಯಾಪಿಡೋ ಮಾಡ್ತೀನಿ. ಅಂದರೆ ಕೊರಿಯರ್ ಆಫೀಸಿಂದ ಅವ್ರ ಮನೆಗೆ 2.5 ಕಿಲೋಮೀಟರ್ಸ್ ಇರುತ್ತೆ. ರ್ಯಾಪಿಡೋನ್ ಎತ್ಕೊಂಡು ಏನು ಮಾಡಿದ್ದೇನೆ, ಅರ್ಧ ದಾರಿಲಿ ಎಲ್ಲೋ ಬೀಳಿಸ್ಬಿಟ್ಟು ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದೇನೆ ಅಂದರೆ, ಎಲ್ಲೋ ಬಿದ್ದೋಯ್ತು, ಏನನ್ನು ಮಾಡೋಕ್ಕಾಗುತ್ತೆ, ಕೊಡಲ್ಲ, ಅದೇನು ಮಾಡ್ಕೋತೀರಾ ಮಾಡ್ಕೊಡಿ ಅಂತ ಕೇಳ್ತೀನಿ. ನಾನು ಅವನ ಥರ ಮಾತಾಡಾದ್ಮೇಲೆ ಕಸ್ಟಮರ್ಗೆ ಕಾನ್ಫರೆನ್ಸ್ ಹಾಕ್ತೀನಿ. ಅವ್ರು ಮಾತಾಡಿದ್ದು ಕ್ಲಿಪ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಮೇಡಮ್ ಆಯ್ತು ಮೇಡಮ್ ಮಾಡಿ. ಆಯ್ತು ಮೇಡಮ್ ನಾನು ಮಾಡ್ತೀನಿ ಮೇಡಮ್. ಆಯ್ತು ನೀವು ಇಷ್ಟೆಲ್ಲ ಹೇಳ್ತೀರ ಅಂದ್ರೆ ನಾವು ಏನ್ ಮೇಡಮ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡಿದೀವಿ ಮೇಡಮ್. ನಾವು ಇಲ್ಲ ಅಂತ ಹೆಂಗ್ರಿ ಕಳ್ದಾಗ್ತೀರಾ ನೀವು, ಅದ್ ಹೆಂಗ್ರಿ ಬಿಡ್ಸ್ಕೊಂಡ್ ಬರ್ತೀರಾ, ಅದೇನ್ ಚಿಕ್ಕ ವಸ್ತು ನಾ ಬಿಡ್ಸ್ಕೊಂಡ್ ಬಂದಿದ್ದೀನಿ ಅನ್ನಕ್ಕೆ. ಮೇಡಮ್ ರೋಡ್ ಅಲ್ಲಿ ಹೋಗ್ತಾ ಒಂದು ತೆಗುಗಳು ಬಂದ್ರೆ ಅದು ನಾನು ಇಲ್ಲೇ ಬಿಡು ಅಂತ ಇಟ್ಕೊಂಡಿದೀನಿ. ಅದು ಇಟ್ಕೊಂತೀರಾ ಸರ್, ಅದೆಲ್ಲ ಗೊತ್ತಿಲ್ಲ. ಇವಾಗ ನೀವು ಆಯ್ತು ಮೇಡಮ್ ಆಯ್ತು, ನೀವು ರೆಸ್ಪಾನ್ಸಿಬಿಲಿಟಿ ಮಾಡಿ ಬಿಡಿದ್ರೆ ಆಯ್ತು ಮೇಡಮ್. ಈಗ ನೀವು ನನ್ಗೆ 3,500 ಹಾಕ್ತೀರಾ ಇಲ್ವಾ? ನಾನು ರ್ಯಾಪಿಡೋಲಿ ಟಿಕೆಟ್ ರೇಸ್ ಮಾಡ್ತೀನಿ. ಹಾಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗದೆ ಇದ್ದಾಗ ನಾನೇ ಮಂತ್ರಿ ಮಾಲ್ಗೆ ಹೋಗಿ 3.5 ಕೊಟ್ಟು ಆ ಹುಡಿನ ತಂದು ಅವ್ರು ಹೇಳಿ ಡಿಸೈನ್ ಎಲ್ಲ ರೆಡಿ ಮಾಡಿ ನೈಟ್ 8:30ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಈ ರೀಲ್ನ ಆದಷ್ಟು ಶೇರ್ ಮಾಡಿ, ರ್ಯಾಪಿಡೋನ ಟ್ಯಾಗ್ ಮಾಡಿ, ಹಾಗೆ ರ್ಯಾಪಿಡೋಲಿ ಪಾರ್ಸಲ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಯಾಕಂದರೆ ಇವತ್ತು ನನಗಾಗಿದ್ದು ನಾಳೆ ನಿಮಗಾಗಬಾರ್ದು.